ಎಲ್ರಿಗೂ ನಮಸ್ಕಾರ. ನಾವು ಹೋಗ್ತಾ ಇದ್ವಿ ಕುಂಭಮೇಳ. ನಮಸ್ಕಾರ ಎಲ್ಲರಿಗೂ. ಕುಂಭಮೇಳ 2025 144 ವರ್ಷಕ್ಕೊಮ್ಮೆ ಕುಂಭಮೇಳಕ್ಕೆ ನಮ್ ಜೊತೆ ನಮ್ಮ ಅಂಜಿ ಬಾಗ್ಲಿಕರ್ ಮತ್ತೆ ಯಾರದಾರ ಕಾಣವಲ್ಲ, ಶರತ್ ಪಾಟೀಲ್. ವಿಕೆ ಬಾಳೆ ಕಾಣ್ತೀವಿ, ಬಾ ಬೆಳಗ್ಗೆ ನಾವು 4 ಜನ ಹೋಗ್ತಾ ಇದೀವಿ. ಅಂಜಿ ಕಾಣಿಸವಲ್ಲ ನಾನು ಕಾಣಿಸ್ತೀವ. ಇವಾಗ ಕಾಣಿಸ್ತೀವಿ. ಓಕೆ, ಹರ 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 ಚಲೋ ಮಹಾ ಕುಂಭಮೇಳ. ಪ್ರಯಾಗರಾಜ್ ಮುಡ್ತೀವಲ್ಲ ಬರೀ 3 ದಿನ ಏನ್ ತಂದ್ರಪ್ಪ ನೀವು? ನಾವ್ ಇಲ್ಲಪ್ಪ, ನಮಗೆ ಐಡ್ಲಿ ಕೊಟ್ಟು ನೋಡಿ ಸಾಕು. ಯಾವ ಊರ್ಲಿಂದ ಬಂದ್ರಿ ಸರ್? ಕೊಟ್ರಲ್ಲ ಮುಂದೆ ಅಂಜಿ ಏನ್ ತಂತೆ? ಮಾವ ನನಗೆ 2 ಇಡ್ಲಿ ಮತ್ತು 1 ವಡ. ಏನು ಕೊಡಿ. ಏನಾರ ಮಾಡ್ತಾನ. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಕಂಗ್ರಾಚುಲೇಷನ್. ಇವತ್ತು ಪ್ರೀತಿಯಿಂದ ನಮ್ಮ ಶಿವಮಾವ ನಾಶ ಮಾಡಿಸಿದ್ದಾನೆ. ಪ್ರೀತಿಯಿಂದ ಅಷ್ಟಕ್ಕಾಗಿ ಮಾವಿಗೆ ಒಂದು ಧನ್ಯವಾದಗಳನ್ನು ನಾವೇ ನಾಷ್ಟ ಮಾಡಿಸ್ತೇನೆ. ಈಗ ಏನಪ್ಪ ಹುಡ್ರು ಅಕ್ಕ ಹಂಚಿ ಕೊಡ್ತಾನ, ಆದ್ರೂ ಬಿಲ್ನಾಗ ಹಾಕ್ತಾನ ನಮ್ಮ ಅಪ್ಪಾಜಿ. ನೀ ಏನ್ ಹೇಳಿದ್ರು ಅದು ಫುಲ್ ಫಾಸ್ಟ್ ಕೊಡಿಸ್ತಾನ ಅಪ್ಪಾಜಿ, ವಾಯ್ಸ್ ತರ್ತಾನ. ಏನ್ ಇಂಪಾರ್ಟೆಂಟ್ ಅಷ್ಟು ವಾಯ್ಸ್ ಬರ್ಲಿ ಅಂದ್ರೆ ಮಾವ ಸ್ಟಾರ್ಟಿಂಗ್ ಚಲೋ, ಎಡಿಟಿಂಗ್ ಎಲ್ಲ ಭಾರಿ ಕೆಲಸ ಮಾಡಲ್ಲ. ಸೋನಿ ತಂದಿದ್ದೇನೆ. ಸೋನಿ ಅಲ್ಲೇ ಕೊಡಿ. ಕಿರೋ ಕ್ರಿಯೋ ಕ್ರಿಯೋ ಜಜಮಾವ ನಾಶ ಮಾಡಿಬಿಡು. ಸೋನಿ ಎಲ್ಲಿ ತಗೊಂಡ್ಬಂದಿವ? ಸೋನಿ ತರ್ತಿಬೇಕು. 2000 ರೂಪಾಯಿ ಬರೀ ಹೌದು, 1000 ರೂಪಾಯಿ ಸಿಗ್ತದ. ಸಿಗ್ತಾವ. 500 ಸುಮ್ಮನೆ ರೊಕ್ಕ ಮಡಿಕೆ ಫ್ರೆಂಡ್ ಒಬ್ಬ ಇದ್ದ ತಗೊಂಡಿದ್ದ. ಅವ್ ಕರ್ಕೊಂಬರಕಾಯ್ತು ಬೇಗ ಬರಪ್ಪ ಮತ್ತ ರಾಜಣ್ಣ ನೋಡ್ತಾನ ಬರಲ್ಲ. ಅಪ್ ಟು ಲಿಂಗಸೂರ್ ಟು ಪ್ರಯಾಗರಾಜ್ ಯಾವ ಊರ್ ಬರ್ತಾ ಎಲ್ಲಾರ ಊರಾಗ ಅವ್ರ ಫ್ರೆಂಡ್ ಇರ್ತಿದ್ದ ನೋಡ. ಅವರೇ ನಾಶ ಮಾಡ್ತಿದ್ದಾರೆ ನಮ್ಮ. ಕರ್ಕೊಂಬರ್ಬೇಕಿಲ್ಲ. ಅಂಬುನ ಒಗ್ಗಣಿಕೆನ ಇದ್ದೇನೆ ಸಖತ್ತಾಗಿದೆ. ಅಲ್ಲಿ ಮ್ಯಾಗ ಏನು ಕಾಣತ್ತೈತೆ ನೋಡ್ರಿ, ಅದು ಹೊಗೆ ಅಲ್ರಿ, ಅದು ಬರೀ ಸ್ಟೀಮ್. ಅದು ಇವಾಗ ಟೋಟಲ್ ಬಾವಿಗತೆ ಕಾಣ್ತಾವಲ್ರಿ, ಇವು ಟೋಟಲ್ 8 ಅದಾವ ರೀ. ಇದು ನಾವು ಸಣ್ಣದಾಗ ಇದು ನೋಡಿ ಎಷ್ಟು ಹೊಗೆ ಬರ್ತೈತೆ ನೋಡ್ಲಿ ಕೂಡಿ ಅಂತ ಅಂತಿದ್ವಿ. ಆದ್ರೆ ಅದು ಹೊಗೆ ಅಲ್ರಿ, ಜಸ್ಟ್ ಸ್ಟೀಮ್ ಅದು. ಬಟ್ ಇಲ್ಲಿ ಕಾಣುತ್ತೆ ನೋಡ್ರಿ, ಇದು ಹೊಗೆ. ಇದರಿಂದ ಪೊಲ್ಯೂಷನ್ ಆಗುತ್ತೆ. ಅವಾಗ ಅದರಿಂದ ಏನೋ ಯಾವುದೇ ಪೊಲ್ಯೂಷನ್ ಇಲ್ಲ, ಅದು ಜಸ್ಟ್ ಸ್ಟೀಮು. ಇದು ನಿಜವಾದ ಹೊಗೆ, ಇದರಿಂದ ಏರ್ ಪೊಲ್ಯೂಷನ್. ನೋಡ್ರಿ, ಇವಾಗ ನಾವು ಮೈಬೂಬ್ ನಗರದಾಗ ಗಾಡಿ ಸ್ಟಾಪ್ ಮಾಡೀವಿ. ಯಾಕಪ್ಪ ಅಂತಂದ್ರೆ ಚಹಾ ಕುಡಿಯಮಂತ. ನಮ್ಮ ಹುಡ್ರು ಚಹಾ ಅಂತಿರ್ತಾವೆ ರೀ. ಚಹಾ ಕುಡ್ಲಿಕ್ಕೆ ನಮ್ಮ ಹುಡ್ರು ನೆನೆಗಿಲ್ಲ. ನಾವು ಚಹಾ ಕುಡಿಯೋದು ಕಮ್ಮಿ, ಆದರೂ ಸ್ವಲ್ಪ ಯಾವಾಗಾದ್ರೂ ಕುಡಿತೀವಿ. ಈ ಮೈಬೂಬ್ ನಗರದಾಗ ಹೈದ್ರಾಬಾದ್ಗೆ ಹೋಗಿ ಇದು ಬೆಸ್ಟ್ ಪ್ಲೇಸ್ ಅಪ್ಪ ಚಹಾ ಅಂತಂದ್ರೆ ಇದೀಗ ಪಿಸ್ತಾ ಹೌಸ್ ಅಂತೇಳಿ. ಇಲ್ಲಿ ಚಹಾ ಯಾವುದ ದಮ್ ಚಹಾ ಅಂತೇಳಿ ಇಲ್ಲಿ ಫೇಮಸ್. ಒಳ್ಳೆ ಟೇಸ್ಟ್ ಇರುತ್ತಂತ ನಮ್ಮ ಫ್ರೆಂಡ್ ಹೇಳಿದ, ಹಂಗಾಗಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ನೀವು ಯಾವ ಫ್ಯಾಮಿಲಿ ಯಾರಾದರೂ ಬಂದರೆ ಇಲ್ಲಿ ಟೀ ಕುಡಿಯೋಕ್ಕೆ ಒಳ್ಳೆ ಟೀ ಪಾಯಿಂಟ್ ಪಿಸ್ತಾ ಹೌಸ್ ಅಂತೇಳಿ ನೋಡ್ರಿ, ಒಂದು ಟೈಮ್ ಚೆನ್ನಾಗಿರುತ್ತೆ. ನೀವು ರೆಸ್ಟ್ ಮಾಡೋಕ್ಕೆ ಒಳ್ಳೆ ಟೀ ಪಾಯಿಂಟ್ ಇಲ್ಲಿದೆ ನೋಡಿ. ಟೀ ಕುಡಿಯೋ ಇಂಟ್ರೆಸ್ಟ್ ಅಂದ್ರೆ ಟೀ ಕುಡಿಬಹುದು. ಎಲ್ಲ ರೀತಿ ಸ್ವೀಟ್ಸ್, ಬೇಕರಿ ಐಟಮ್, ಸ್ವೀಟ್, ಪಿಸ್ತಾ ಬೈಸ್, ಬಟರ್ ಸ್ಕಾಚ್ ಬೈಟ್ಸ್, ಉಸ್ಮಾನಿಯಾ ಬಿಸ್ಕಿಟ್ಸ್
ಹೈದರಾಬಾದ್ ಉಸ್ಮಾನಿಯಾ ಬಿಸ್ಕೆಟ್ಸ್ ಇಲ್ಲಿ ಫೇಮಸ್ ನೋಡಿ, ನೀವು ಟ್ರೈ ಮಾಡ್ರೆ ಮಾಡಬಹುದು. ಹೈದರಾಬಾದ್ ರೂಟ್ಗೆ ಹೋದ್ರೆ ಇಲ್ಲೊಂದು ವಿಸಿಟ್ ಮಾಡೋಗಿ. ಹೌದು ಚಾಯ್ ಯಾವ್ದು? ದಮ್ ಚಾಯ್, ಹೈದರಾಬಾದ್ ದಮ್ ಚಾಯ್. ಎಷ್ಟು? ಎಲ್ಲ ಸುಮ್ಮನೆ ಪ್ರಯಾಗ್ರಾಜ್ ಹೊಂಟಿವಲ್ಲ ಅದಕ್ಕೆ ಮಾಡೋದು. ಪಬ್ಲಿಕ್ ಟಿವಿ ಇದು ಮಲೈ ಬನ್, ಇದು ಪಿಸ್ತಾ ಹೌಸ್ ಮಸ್ತ್ ಇರ್ತೈತಿ. ಪಿಸ್ತಾ ಹೌಸ್ ಫೇಮಸ್ ಇದೆ ಮಲೈ ಬನ್. ಇದು ಮಲೈ ಬನ್ ಅಂತ ಚೆನ್ನಾಗಿರುತ್ತೆ. ನೋಡೋ ಹೆಂಗೈತೆ ಈ ಪಿಸ್ತಾ ಹೌಸ್ ಹೆಂಗಂದ್ರೆ ಹೈದ್ರಾಬಾದ್ ನ ಫ್ರಾಂಚೈಸ್ ಐತಿ, ಇದು ಎಲ್ಲಾ ಕಡೆ ಇರ್ತೈತಿ. ಬಟ್ ಆ ಹೈದ್ರಾಬಾದ್ ಮೇನ್ ಅವ್ರದ್ದು ಮಲೈ ಬನ್ ಮಾತ್ರ ಮಸ್ತ್ ಇರ್ತೈತಿ. ಟೇಸ್ಟ್ ಮಾಡಿ ಒಂದ್ಸತಿ ಟ್ರೈ ಮಾಡುವ ನೀನು. ಪಿಸ್ತಾ ಹೌಸ್ ದಮ್ ಬಿರಿಯಾನಿ. ಏನ್ ಬಂದಿದೆ? ಯಾವ ಬಂದಿದೆ? ಮಲಾಯಿ ಬನ್. ದಿಸ್ ಈಸ್ ಮಲೈ ಮಲಾಯಿ ಬನ್. ಇದು ನೋಡಪ್ಪ, ಇದು ಯಾವ್ದೋ ಮಲಾಯಿ ಬನ್ ಅಂತ ಬಾಳ ಟೇಸ್ಟ್ ಇರುತ್ತೆ ಅಂತೇಳಿ ತಗೊಂಡಾರ. ಏನ್ ಬನ್ ಇದ್ದಂಗ ಐತಿ, ಇದೇ ಅಂತ ಟೇಸ್ಟ್ ಏನಿಲ್ಲ. ಯಾರಾದ್ರೂ ರಾಯಚೂರು ಕಡೆಯಿಂದ ಹೈದ್ರಾಬಾದ್ ಹೊಂಟಿದ್ರಂದ್ರ ಮಹಬೂಬ್ ನಗರ್ ಎಕ್ಸಿಟ್ ಗೆ ಜಡ್ಚರ್ಲಾ ರೋಡ್ಗೆ ಪಿಸ್ತಾ ಹೌಸ್ ಅಂತ ಐತಿ, ಅಲ್ಲಿ ಯಾವಾಗಲೂ ಬಂದ್ರೆ ಮಲೈ ಬನ್ ಟ್ರೈ ಮಾಡ್ರಿ, ಇದು ಮಸ್ತ್ ಇರ್ತೈತಿ, ಸಖತ್ತಾಗಿದೆ. ನೋಡಮ್ ಟೇಸ್ಟ್ ಹಚ್ಕೊಡು ಒಂದು. ಆಮೇಲೆ ತಗೊಂಡ್ಬಿಡ್ತಿದ್ದೆ ನೋಡ್ರಿ, ಹೈದರಾಬಾದ್ ಹೋದ್ರೆ ಯಾರಾದ್ರೂ ಇದ್ರ ಪಿಸ್ತಾ ಹೌಸ್, ಯಾವ್ದು ಪಿಸ್ತಾ ಹೌಸ್, ಪಿಸ್ತಾ ಹೌಸ್ ಮಲಾಯಿ ಬನ್ ಸಿಗುತ್ತಾ? ಇದು ನೀವು ಇಲ್ಲೇ 40 ಲೀಟ್ರ. ಪೆಟ್ರೋಲ್ ಹಾಕ್ಸ್ ಏನಾಗುತ್ತೆ ನೋಡವ, ಎಷ್ಟೈತೆ ಟ್ಯಾಂಕ್ ಕೆಪಾಸಿಟಿ? ಅದಕ್ಕೆ 40 ಲೀಟ್ರ್. ಹೆಂಗೈತೆ ಲೀಟ್ರ್ ಇಲ್ಲೇ? ರೇಟ ಬರ್ದಿಲ್ಲ ಕುಡಿದು. ಎಷ್ಟೈತಿ? 96. ಅಲ್ಲಿ ಕರ್ನಾಟಕದಾಗ ಎಷ್ಟೈತೆ? 6 ರೂಪಾಯಿ ಜಾಸ್ತಿ ಆಯ್ತು ನೋಡಿ, ಅಲ್ಲಿಗೆ ಇಲ್ಲಿಗೆ. ನೋಡಿ, ಕರ್ನಾಟಕದಾಗ 89 ರೂಪಾಯಿ, ಇಲ್ಲೇ 96 ರೂಪಾಯಿ. ನೀವು ಅಲ್ಲಿಂದನೇ ಟ್ಯಾಂಕ್ ಫುಲ್ ಮಾಡ್ಕೊಂಡ್ ಬಂದ್ಬಿಡ್ರಿ, ನಮ್ಮಂಗ ಬಕ್ರ ಹೋಗ್ಬೇಡ್ರಿ. ಯಾರಾದ್ರೂ ಇವಾಗ ಕರ್ನಾಟಕದಿಂದ ಏನಾದ್ರು ಬರಕತ್ತೀರಪ್ಪ ಅಂತಂದ್ರೆ, ಈಗ ಪ್ರಯಾಗ್ರಾಜಿಗೆ ಹೋಗ್ತೀರಪ್ಪ ಅಂತಂದ್ರೆ ನೀವೇನ್ ಮಾಡ್ರಿ, ಕರ್ನಾಟಕದಾಗ ಟ್ಯಾಂಕ್ ಫುಲ್ ಮಾಡ್ಕೊರಿ. ಅಲ್ಲಿ ಆಲ್ಮೋಸ್ಟ್ ಹೆಂಗಂದ್ರೆ ಮಹಾರಾಷ್ಟ್ರ ಎಂಟ್ರಿ ಆಗ್ಬೇಕು. ಮಹಾರಾಷ್ಟ್ರ ಎಂಟ್ರಿ ಆಗಕ್ಕೆ ಹೈದ್ರಾಬಾದ್ ಹೋದ್ರೆ ಅಂದ್ರೆ ನಿಮ್ಗೆ ಅರೌಂಡ್ 650 ಕಿಲೋಮೀಟರ್ಸ್ ಆಗುತ್ತೆ. 650. ಆಮೇಲೆ ಅಲ್ಲಿ ಮಹಾರಾಷ್ಟ್ರದಾಗ ಕಡಿಮೆ ಐತಿ ಡೀಸೆಲ್, ಅಲ್ಲಿ ಮತ್ತೆ ನೀವು ಅಲ್ಲಿ ಟ್ಯಾಂಕ್ ಫುಲ್ ಮಾಡಿಸ್ಕೊರಿ. ಆಮೇಲೆ ಉತ್ತರ ಪ್ರದೇಶಕ್ಕಂತ ನಿಮ್ಗೆ ಇನ್ನೂ ಕಡಿಮೆ ಆಗುತ್ತೆ, 2 ರೂಪಾಯಿ ಕಡಿಮೆ ಆಗುತ್ತೆ. 87 ಏನೈತಿ, ಅಲ್ಲಿ ಬರೋದು ಅಲ್ಲಿ ಟ್ಯಾಂಕ್ ಫುಲ್ ಮಾಡಿಸ್ಕೊರಿ. ಇಲ್ಲ ಕೊಡಿ. ಇವಾಗ ಹೈದರಾಬಾದ್ ಸಿಟಿ ಎಂಟರ್ ಆಗಿದ್ದೀವಿ. ಮಸ್ತ್ ಐತೆ. ಇವಾಗ ಟೈಮು 4 ಗಂಟೆ. ಇವಾಗ ನಾವ್ ಎಲ್ಲಿದ್ದೀವಪ್ಪ ಅಂದ್ರೆ ಮಿಟ್ಟಪಲ್ಲಿ, ಅಂದ್ರೆ ನಿರ್ಮಲ್, ಆಂಧ್ರ ಪ್ರದೇಶ ನಿರ್ಮಲ್. ನಾವ್ ಇನ್ನು ಇಲ್ಲಿಂದ ಪ್ರಯಾಗ್ರಾಜ್ಗೆ ಹೆಚ್ಚು ಕಮ್ಮಿ 800 ಕಿಲೋಮೀಟರ್. ಊಟಕ್ಕಂತ ಸ್ಟಾಪ್ ಮಾಡಿದ್ವಿ. ಮನೆಯಿಂದ ಬುತ್ತಿ ತಂದಿದ್ವಿ. ನಮ್ಮ ಹುಡ್ರು ಅಲ್ಲಿದ್ದಾರೆ. ಒಂದು ಸಣ್ಣ ಡಾಬಾ, ಸಿಂಗ್ ಈಸ್ ಕಿಂಗ್ ಡಾಬಾ, ಸಿಂಗ್ ಈಸ್ ಕಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ವೆಜ್ ನಾನ್ ವೆಜ್ ಎರಡು ಇದೆ. ಇನ್ನು ನಾವು ಇಲ್ಲಿಂದ 800 ಕಿಲೋಮೀಟರ್ ಹೋಗ್ಬೇಕು. ಪ್ರಯಾಗ್ರಾಜ್ ಇನ್ನು 800 ಕಿಲೋಮೀಟರ್. ಊರ ಹೆಸರು ಮಿಟ್ಪಲ್ಲಿ.
ನಿಮಗೆ ತೆಲುಗು ಬಂದ್ರೆ ಹೋದ್ರಿ. ಇದೇನೋ ಮರ ಇದು ಎಂಥದೈತಿ ಏನು ಮೈ ಮೇಲೆ ಬಿದ್ದಾಗ ಅರ್ಧ ರೋಡ್ ಇದೇ ಹಿಡ್ದೈತಪ್ಪ. ಬೇರೆ ಹೋಗಿ ದಾರಿ ಬಿಡ್ತೈತಿ ಇಲ್ಲದ ದೇವನಂತದೈತಪ್ಪ.